ಪಿಯುಸಿ ಪರೀಕ್ಷಾ ಮಾಹಿತಿ ಇಲ್ಲಿದೆ. ಈ ಬಾರಿ ಪರೀಕ್ಷಾ ಬದಲಾವಣೆಗಳು, ಉತ್ತೀರ್ಣರಾಗಲು ಬೇಕಾದ ಅಂಕಗಳು ಮತ್ತು ಫಲಿತಾಂಶ ದಿನಾಂಕದ ಕುರಿತು ಸಂಪೂರ್ಣ ವಿವರಗಳನ್ನು ಈಗ ತಿಳಿಯೋಣ. ನಮಸ್ತೆ ಫ್ರೆಂಡ್ಸ್, ಪಿಯುಸಿ ಎಕ್ಸಾಮ್ ಬರೆಯಕ್ಕೆ ರೆಡಿ ಆಗ್ತಿರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಒಂದು ಶಾಕಿಂಗ್ ಅಪ್ಡೇಟ್. ಕರ್ನಾಟಕ ಸರ್ಕಾರ ಪಿಯುಸಿ ಪರೀಕ್ಷೆಯಲ್ಲಿ 2 ಅತಿ ದೊಡ್ಡ ಬದಲಾವಣೆಗಳನ್ನು ಮಾಡಿದೆ. ಈ ನಿಯಮಗಳು ನಿಮ್ಮ ರಿಸಲ್ಟ್ ಮೇಲೆ ನೇರ ಪ್ರಭಾವ ಬೀರ್ತವೆ. ಆ ಬದಲಾವಣೆಗಳು ಯಾವುವು, ಪಾಸಿಂಗ್ ಮಾರ್ಕ್ಸ್ ಏನಾಯ್ತು ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ, ಈ ಎಲ್ಲ ಮಾಹಿತಿಯನ್ನ ನಾನಿವತ್ತು ನಿಮಗೆ ಸರಳವಾಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಯಾಕಂದ್ರೆ ಇದು ನಿಮ್ಮ ಫ್ಯೂಚರ್ಗೆ ಸಂಬಂಧಿಸಿದ ವಿಷಯ. ಬದಲಾವಣೆ 1, 3 ಪರೀಕ್ಷೆಗಳ ಸೂತ್ರ ಕೈಬಿಟ್ಟ ಸರ್ಕಾರ. ಫ್ರೆಂಡ್ಸ್, ಮೊದಲನೇ ದೊಡ್ಡ ಬದಲಾವಣೆ ಅಂದ್ರೆ ಇನ್ಮುಂದೆ 3 ಪರೀಕ್ಷೆಗಳು ಇರಲ್ಲ. ಹೌದು, ಕಳೆದ ವರ್ಷ ಎಕ್ಸಾಮ್ 1, ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಅಂತ 3 ಅವಕಾಶಗಳನ್ನ ಕೊಟ್ಟಿದ್ರು. ಆದ್ರೆ ಶಿಕ್ಷಣ ತಜ್ಞರ ಸಲಹೆ ಮೇರೆಗೆ ಸರ್ಕಾರ ಇವತ್ತು ಈ 3 ಪರೀಕ್ಷೆಗಳನ್ನ ಕೈಬಿಟ್ಟಿದೆ. ಇನ್ಮೇಲೆ ವರ್ಷಕ್ಕೆ ಕೇವಲ 2 ಪರೀಕ್ಷೆಗಳು ಮಾತ್ರ ಇರ್ತವೆ. ಒಂದು ಮೇನ್ ಎಕ್ಸಾಮ್, ಮತ್ತೊಂದು ಸಪ್ಲಿಮೆಂಟರಿ ಎಕ್ಸಾಮ್. 3 ಎಕ್ಸಾಮ್ ಮಾಡೋದ್ರಿಂದ ವಿದ್ಯಾರ್ಥಿಗಳ ವ್ಯಾಸಂಗದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಸೊ 2 ಚಾನ್ಸ್ ಅನ್ನೋದನ್ನ ನೆನ್ಪಿಟ್ಕೊಂಡು ಓದಿ. ಇನ್ನು 2ನೇ ಬದಲಾವಣೆ ನಿಮ್ಗೊಂದು ಗುಡ್ ನ್ಯೂಸ್ ಅನ್ಸಬಹುದು. ಸರ್ಕಾರ ಪಾಸಿಂಗ್ ಮಾರ್ಕ್ಸ್ ಅನ್ನ 35% 33% ಇಳಿಸಿದೆ. ಅಂದ್ರೆ ಫೇಲ್ ಆಗುವವರ ಸಂಖ್ಯೆ ಕಡಿಮೆಯಾಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ. ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಫಿಸಿಕ್ಸ್, ಕೆಮಿಸ್ಟ್ರಿ ಅಂತಹ ಪ್ರಾಕ್ಟಿಕಲ್ ವಿಷಯಗಳಲ್ಲಿ ನೀವು 70ಕ್ಕೆ ಕನಿಷ್ಠ 21 ಅಂಕ ತೆಗಿಲೇಬೇಕು. ಇನ್ನು ಕನ್ನಡ, ಇಂಗ್ಲಿಷ್ನಂತಹ ಪ್ರಾಕ್ಟಿಕಲ್ ಇಲ್ಲದ ವಿಷಯಗಳಲ್ಲಿ 80ಕ್ಕೆ ಕನಿಷ್ಠ 24 ಅಂಕ ಪಡ್ಕೋಬೇಕು. ಅಂದಹಾಗೆ ಈ ವರ್ಷ ಹೊಸ ಸಿಲೆಬಸ್ ಬಂದಿರೋ ಸಬ್ಜೆಕ್ಟ್ಗಳಿಗೆ ಹಳೆಯ ವಿದ್ಯಾರ್ಥಿಗಳು ಹಳೆಯ ಪಠ್ಯಕ್ರಮದಂತೆಯೇ ಪರೀಕ್ಷೆ ಬರೆಯಬಹುದು ಅಂತನೂ ಮಂಡಳಿ ತಿಳಿಸಿದೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಈ ಬಾರಿ ಪರೀಕ್ಷೆ ಮುಗಿದ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೊಡೋಕೆ ಬೋರ್ಡ್ ಪ್ಲಾನ್ ಮಾಡಿದೆ. ಅಂದಾಜು ಏಪ್ರಿಲ್ 7ರಂದು ನಿಮ್ಮ ಪಿಯುಸಿ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಅಂದಹಾಗೆ ನಿಮಗೆ ಕೆಸಿಇಟಿ ಮತ್ತು ಪಿಯುಸಿ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಬ್ಲೂ ಪ್ರಿಂಟ್ ಮತ್ತು ಇಂಪಾರ್ಟೆಂಟ್ ನೋಟ್ಸ್ಗಳು ಫ್ರೀಯಾಗಿ ಬೇಕಿದ್ರೆ ಗೂಗಲ್ನಲ್ಲಿ ಕಾಲೇಜ್ ದೋಸ್ತ್ ಅಂತ ಸರ್ಚ್ ಮಾಡಿ, ಅಥವಾ ವಾಟ್ಸ್ಆಪ್ ಚಾಟ್ ಬಾಟ್ ಬಳಸಿ. ಅಲ್ಲಿ ನಿಮಗೆ ಎಲ್ಲ ಮೆಟೀರಿಯಲ್ ಸಿಗುತ್ತೆ. ಫ್ರೆಂಡ್ಸ್, ಇರೋದು 2 ಅವಕಾಶ ಅನ್ನೋದು ತಲೆಯಲ್ಲಿ ಇರಲಿ. ಆದ್ರೆ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಇರೋದ್ರಿಂದ ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ. ನಿಮ್ಮ ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗೋ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನ ಮಿಸ್ ಮಾಡದೆ ಪಡಿಬೇಕು ಅಂದ್ರೆ ನಮ್ಮ ಈ ಎಜುಕೇಷನ್ ಹಬ್ ಚಾನೆಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಬೆಸ್ಟ್ ಕಂಟೆಂಟ್ ಮಾಡೋಕೆ ದೊಡ್ಡ ಸ್ಫೂರ್ತಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಈ ಬದಲಾವಣೆ ಬಗ್ಗೆ ತಿಳಿಸಿ. ಆಲ್ ದ ಬೆಸ್ಟ್. Thank you.